ಒಳ ಮೀಸಲಾತಿ ಜಾರಿಗಾಗಿ ನಡೆಯುತ್ತಿರುವ ಜಾತಿ ಗಣತಿ ಸರ್ವೆ ಕಾರ್ಯವನ್ನು ಜುಲೈ 22ಕ್ಕೆ ಅಂತಿಮಗೊಳಿಸಬೇಕು. ಯಾವುದೇ ಕಾರಣಕ್ಕೂ ವಿಸ್ತರಿಸುವುದು ಸರಿಯಲ್ಲ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗೊಳಿಸಲು ಮಾದಿಗ ಛಲವಾದಿ ಜಾತಿ ಗುರುತಿಸುವಿಕೆ ಸಮಸ್ಯೆ ಇತ್ತು. ಈ ಗೊಂದಲ ನಿವಾರಣೆ ಕಾರಣಕ್ಕೆ ವಿಳಂಬವಾಗಿದೆ. ಈಗ ಮತ್ತಷ್ಟು ವಿಳಂಬ ಆಗುವುದು ಬೇಡ. ಆದ್ದರಿಂದ ಜಾತಿ ಗಣತಿ ಸರ್ವೆ ದಿನಾಂಕ ಮತ್ತೊಮ್ಮೆ ವಿಸ್ತರಿಸಬಾರದು ಎಂದು ತಿಳಿಸಿದರು. ಮೇ 5ರಂದು ಆರಂಭಗೊಂಡ ಸಮೀಕ್ಷೆ ಕಾರ್ಯ ಜುಲೈ 22ರವರೆಗೆ ಅವಕಾಶ ನೀಡಲಾಗಿದೆ. ಈ ಅವಧಿಯಲ್ಲಿ 3 ಬಾರಿ ವಿಸ್ತರಣೆ ಮಾಡಲಾಗಿದೆ. ಬಹಳಷ್ಟು ಅವಕಾಶವನ್ನು ನಾಗಮೋಹನ್ ದಾಸ್ ಆಯೋಗ ನೀಡಿದೆ. ಆದರೂ ಬೆಂಗಳೂರಂತಹ ಶಿಕ್ಷಿತರ ಪ್ರದೇಶದಲ್ಲಿ 50% ಆಗಿದ್ದು, ರಾಜ್ಯದ ಉಳಿದ ಪ್ರದೇಶದಲ್ಲಿ 90% ಸಮೀಕ್ಷೆ ಕಾರ್ಯ ಆಗಿದೆ. ಆದ್ದರಿಂದ ವಿಸ್ತರಣೆ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದರು. 12,000 ಮಂದಿ ಆನ್ಲೈನ್ ಮೂಲಕ ನೋಂದಣಿಗೆ ಪ್ರವೇಶ ಪಡೆದು ಬಳಿಕ ಹಿಂದೆ ಸರಿದಿದ್ದಾರೆ. ಕಾರಣ, ಅರ್ಧ ಗಂಟೆ ಸಮಯ ನೀಡಲು ಅವರು ಇಚ್ಛಿಸಿಲ್ಲ. ಇಂತಹ ಜನರಿಂದ ಸಮೀಕ್ಷೆಗೆ ಬೆಂಗಳೂರಿನಲ್ಲಿ ಹಿನ್ನಡೆ ಆಗಿದೆ. ಇವರಿಗೆ ಎಷ್ಟೇ ಸಮಯ ಅವಕಾಶ ನೀಡಿದರೂ ಅಷ್ಟೇ ಎಂದು ಬೇಸರಿಸಿದರು. ಜೊತೆಗೆ ಬೆಂಗಳೂರಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರು ಗಣತಿ ಕಾರ್ಯ ನಡೆಸಿದ್ದಾರೆ. ಆದರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರು ನಡೆಸಿದ್ದು ಅವರೇ BLOಗಳು ಆಗಿರುವುದರಿಂದ ಸುಲಭವಾಗಿ ಸರ್ವೆ ನಡೆಸಿದ್ದಾರೆ ಎಂದರು. ನಾನು ಸೇರಿದಂತೆ ಅನೇಕ ಮುಖಂಡರು, ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಜಾತಿ ಗಣತಿ ಸಂಬಂಧ ಕಾಲೋನಿ, ಬಡಾವಣೆ, ಸ್ಲಂ ಕೇರಿಗಳಲ್ಲಿ ಆಂದೋಲನ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದೆವು. ಆದರೆ ಬೆಂಗಳೂರಲ್ಲಿ ಮಾದಿಗರು ವಿವಿಧ ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದು ಅವರನ್ನು ಗುರುತಿಸುವುದು ನಮಗೆ ಸವಾಲಾಗಿತ್ತು. ಜೊತೆಗೆ ಅವರಲ್ಲಿ ಬಹುತೇಕರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಸಮಯ ನೀಡುವ ತಾಳ್ಮೆ ವಹಿಸಿಲ್ಲ ಎಂದರು. ಆದ್ದರಿಂದ ಕೂಡಲೇ ಆಯೋಗವು ಸರ್ವೆ ಮಾಹಿತಿ ಪಡೆದು ಯಾವ ಜಾತಿ ಎಷ್ಟು ಸಂಖ್ಯೆಯಲ್ಲಿದೆ, ಅವರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಾಗೂ ಸರ್ಕಾರಿ, ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಷ್ಟು ಮಂದಿ ಉದ್ಯೋಗಸ್ಥರು ಇದ್ದಾರೆಂಬ ಸಮಗ್ರ ದತ್ತಾಂಶದ ವರದಿಯನ್ನು ಸಿದ್ಧಪಡಿಸಿ ಈ ತಿಂಗಳ ಅಂತ್ಯದೊಳಗೆ ಸರ್ಕಾರಕ್ಕೆ ಸಲ್ಲಿಸಬೇಕು. ಸರ್ಕಾರ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಅಗತ್ಯವಿದ್ದರೆ ವಿಶೇಷ ವಿಧಾನಸಭೆ ಅಧಿವೇಶನ ಕರೆದು ಚರ್ಚಿಸಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಜುಲೈ 15ರ ಒಳಗೆ ಶಾಸನಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಒಳ ಮೀಸಲಾತಿ ಕಲ್ಪನೆ ಹುಟ್ಟು ಹಾಕಿದ್ದು ಮಾದಿಗರು, ಹೋರಾಟ ಮಾಡಿದ್ದು ಮಾದಿಗರು. ಈಗ ಮೀಸಲಾತಿಯಲ್ಲಿ ಹೆಚ್ಚು ಪಾಲು ನಮಗೆ ಸಿಗಬೇಕು. ಅದು ನ್ಯಾಯಯುತ ತೀರ್ಮಾನವಾಗಲಿದೆ. ಈ ವಿಷಯದಲ್ಲಿ ಸರ್ಕಾರ ಮತ್ತು ಆಯೋಗ ನಮಗೆ ನ್ಯಾಯ ಒದಗಿಸಲಿದೆ ಎಂಬ ವಿಶ್ವಾಸ ಇದೆ ಎಂದರು. ಸರ್ಕಾರ ಎಲ್ಲ ಸರ್ಕಾರಿ ಉದ್ಯೋಗಗಳ ನೇಮಕಾತಿಗೆ ತಡೆ ನೀಡಿ 8 ತಿಂಗಳು ಆಯಿತು. ಎಲ್ಲ ಜಾತಿಯು ಬಹಳಷ್ಟು ವಿದ್ಯಾವಂತ ಯುವಕರು ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ. ಜೊತೆಗೆ ವಯೋಮಿತಿ ಮೀರುವ ಹಂತದಲ್ಲಿ ಇದ್ದಾರೆ. ಆದ್ದರಿಂದ ವಯೋಮಿತಿಯನ್ನು 1 ವರ್ಷ ಸಡಿಲಗೊಳಿಸಬೇಕು. ಜೊತೆಗೆ ಶೀಘ್ರ ಒಳ ಮೀಸಲಾತಿ ಜಾರಿಗೆಗೊಳಿಸಬೇಕು ಎಂದು ಆಗ್ರಹಿಸಿದರು. ಯಾವುದೇ ಶಕ್ತಿ ಒಳ ಮೀಸಲಾತಿ ಬೇಡವೆಂದು ಹೇಳಿದರೂ ಅದನ್ನು ಕೇಳುವ ಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇಲ್ಲ. ಅವರು ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಲು ಸಿದ್ಧರಾಗಿದ್ದಾರೆ. ವರದಿ ಕೈಗೆ ಸಿಕ್ಕ ತಕ್ಷಣ ಜಾರಿಗೆಗೊಳಿಸಲಿದ್ದಾರೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ BP ಪ್ರಕಾಶ್ ಮೂರ್ತಿ, R ನರಸಿಂಹರಾಜು, ಮುಖಂಡರಾದ T ಹನುಮಂತಪ್ಪ, ಮಜಾದ್ ಖಾನ್, ರವಿಚಂದ್ರ, ಬಂಜಗೊಂಡನಹಳ್ಳಿ, ಜಯಪ್ಪ, ಶರಣಪ್ಪ, ಮಂಜುನಾಥ್, ಕುಂದವಾಡ್ ಇತರರು ಉಪಸ್ಥಿತರಿದ್ದರು. ಒಳ ಮೀಸಲಾತಿ, ಈ ಒಳ ಮೀಸಲಾತಿನ ಪಡೀಲಿಕ್ಕಾಗಿ ನಾವು ಭಾಳ ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಈಗ ಒಳ ಮೀಸಲಾತಿ ಸಮೀಕ್ಷೆ ಕಾರ್ಯ ಮುಗಿತಾ ಬಂದಿದೆ. ಮುಗಿದಾದಮೇಲೆ ಆ ಸಮೀಕ್ಷೆ ಕಾರ್ಯ ಮುಗಿದಾದಮೇಲೆ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ತಕ್ಷಣ ಅದು ಅಂಗೀಕಾರ ಆಗುತ್ತೆ. ಒಟ್ಟಿನಲ್ಲಿ ಜುಲೈ ತಿಂಗಳು ಒಳಗಾಗಿಯೇ ಆಗಬೇಕಿದು. ಇದು ಯಾಕಂದರೆ ಅವರು ವರದಿನ ಕೊಡಬೇಕು. ವರದಿ ಕೊಟ್ಟಾದಮೇಲೆ ಸರ್ಕಾರವನ್ನು ಅಂಗೀಕಾರ ಮಾಡಿ ಅನುಷ್ಠಾನಕ್ಕೆ ತರಬೇಕು, ಶಾಸನ ಮಾಡಬೇಕು. ಸಾಧ್ಯವಾದರೆ ಇದುವರೆ ಜಾಗ ಇದೆ, ವಿಧಾನಸಭೆಯ ವಿಶೇಷ ಅಧಿವೇಶನವಾದರೂ ಕೂಡ ಕರೆದು ಒಟ್ಟಿನಲ್ಲಿ ಜುಲೈ ಮಧ್ಯದೊಳಗಾಗಿಯೇ, ಜುಲೈ ತಿಂಗಳೊಳಗಾಗಿ ಈ ಒಂದು ಒಳ ಮೀಸಲಾತಿ ಅನುಷ್ಠಾನ ಆಗಬೇಕು. ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ. ವಿಳಂಬಕ್ಕೆ ಕಾರಣ ಗೊಂದಲ ಇತ್ತು. ನಮ್ಮಲ್ಲೇ ಗೊಂದಲ ನಿವಾರಣೆಗಾಗಿ ಇವತ್ತು ಸಮೀಕ್ಷೆ ಮಾಡ್ತಿದ್ದಾರೆ. ಆ ಸಮೀಕ್ಷೆ ವರದಿನ ಸರ್ಕಾರಕ್ಕೆ ಆದಷ್ಟು ಬೇಗ
ಈಗ 22ನೇ ತಾರೀಕು ಕೊನೆ ಇತ್ತು, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ತಾರೋ ಅಥವಾ ಮುಗಿಸ್ಬಿಡ್ರಿ ಅಂತ ನಾವು ಹೇಳೋದು. ಮೇ 5ನೇ ತಾರೀಕಿನಿಂದ ಸಮೀಕ್ಷೆ ನಡೀತಾ ಇದೆ. 22ರವರೆಗೂ ಕೂಡ ಸಮೀಕ್ಷೆ ಅವಧಿ ಇದೆ. 22ರವರೆಗೂ ಈಗ ಎಲ್ಲ ಕಡೆಯೂ ಕೂಡ 90% ಆಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ಬೆಂಗಳೂರು ಬೃಹತ್ ನಗರದಲ್ಲಿ ಮಾತ್ರ ಅದು ಕಡಿಮೆ ಪ್ರಮಾಣದಲ್ಲಿ ಸಮೀಕ್ಷೆ ಆಗಿದೆ, 50% ಆಗಿದೆ. ಅಲ್ಲಿ ಕಾರಣ ಏನು ಅಂತಂದರೆ ಅಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲ, ಅಂದರೆ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ, ಹೀಗಾಗಿ ಅಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲ. ನಮಗೆಲ್ಲ ಕಡೆಗೂ ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕರು ಲಭ್ಯ ಇದ್ದುದರಿಂದ, ಮೇಲಾಗಿ ಅವರೇ BLO ಆಗಿದ್ದರಿಂದ ಆ ಬೂತ್ನಲ್ಲಿ ಯಾವ ಬೂತ್ನಲ್ಲಿ BLOಗಳಾಗಿರ್ತಾರೆ ಅವರು ಅಷ್ಟರೂ ಗೊತ್ತಿರ್ತಾರೆ ಮತದಾರರು ಮತ್ತು ಆ ಜನ. ಅಲ್ಲಿ ಭಾಳ ವಿಚಿತ್ರವಾಗಿದೆ. ಹೀಗಾಗಿ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಾಗಿದೆ. ಆದಷ್ಟು ನಾವು ಎಲ್ಲೆಲ್ಲಿ ನಮ್ಮ ಪರಿಶಿಷ್ಟ ಜಾತಿಯವರು ಹೆಚ್ಚು ವಾಸ ಮಾಡ್ತಾರೋ ಅಂಥ ಪ್ರದೇಶದಲ್ಲಿ ನಾವೇ ಹೋಗ್ಬಿಟ್ಟು ಪ್ರಚಾರ ಮಾಡಿ ಆಮೇಲೆ ಅಧಿಕಾರಿಗಳನ್ನೆಲ್ಲ ಕರೆದು ಅವ್ರನ್ನ ಸಮೀಕ್ಷೆ ಒಳಪಡಿಸಿದ್ದೀವಿ. ಆದರೆ ಇತರ ಎಲ್ಲೆಲ್ಲಿ ಊರೊಳಗೆ ಇರ್ತಕ್ಕಂಥವ್ರು, ಮಧ್ಯದಲ್ಲಿರ್ತಕ್ಕಂಥವ್ರು, ಫ್ಲ್ಯಾಟ್ನಲ್ಲಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅದನ್ನು ಪತ್ತೆ ಮಾಡೋಕ್ಕಾಗಿಲ್ಲ. ಅವ್ರಿಗೂ ಕೂಡ ಬೇರೆ ಬೇರೆ ಫ್ಲ್ಯಾಟ್ನಲ್ಲಿರೋರು, ಪ್ರತಿಷ್ಠಿತ ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೂ ಸ್ವಯಂ ಆಗಿ ನಿಮ್ಮ ಮೊಬೈಲ್ನಿಂದಲೇ ಆನ್ಲೈನ್ ಮೂಲಕ ನೀವು ನೋಂದಾಯಿಸಿಕೊಳ್ಳುವಂಥ ಅವಕಾಶನೂ ಕೂಡ ಕಲಿಸಿಕೊಟ್ಟಿದ್ದಾರೆ. ಎಷ್ಟೋ ಜನ ಅದನ್ನೆಲ್ಲ ಓದಿ ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಒಂದು ಅರ್ಧ ಗಂಟೆ ಸಮಯನೂ ಕೂಡ ಕೊಡೋಕ್ಕಾಗದೆ ಇದರಲ್ಲಿ ಪ್ರಯತ್ನ ಮಾಡಿದವರು 12,000 ಜನ ಇದ್ದಾರೆ. 12,000 ಜನನೂ ಕೂಡ ಮಾಡೇ ಇಲ್ಲ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ನಂಬರಿಂದ ಪ್ರಯತ್ನ ಮಾಡಿದ್ದಾರೆ ಅಂತಂದೇಳಿ. ಅವರಿಗೆ ಮತ್ತೆ ವಾಪಸ್ ಫೋನ್ ಮಾಡಿಸಿ ಮಾಡಿರಿ ನೀವು ಯಾಕ್ರಿ ಬಿಟ್ಟಿದ್ದೀರಿ ಅಂತಂದೇಳಿ. ಅಟ್ಲೀಸ್ಟ್ ನಿಮ್ಮ ಜಾತಿನಾರ ಹೇಳೋ 1 ನಿಮಿಷ ಮುಗಿಸೋದಾದರೆ ಅಂತಂದು ಕೂಡ ಹೇಳಿದ್ದೀವಿ. ಈ ರೀತಿ ತಾಳ್ಮೆನೇ ಇಲ್ಲ. ಇದು ಮೀಸಲಾತಿ ಸಿಗೋಂಥ ಸಂದರ್ಭ. ಇದು ಆಗಲೆಲ್ಲ ಸಮೀಕ್ಷೆ ಆಗಲ್ಲ. ಈ ಪರಿಶಿಷ್ಟ ಜಾತಿಯವರಿಗೆ 15% ಮೀಸಲಾತಿ ನಿಗದಿ ಆಯಿತು. ಎಷ್ಟು ವರ್ಷ ಆಯಿತು? 70-80 ವರ್ಷ ಆಯಿತು ಅದು ನಿಗದಿ ಆಗಿ. ಈಗ ನೆಕ್ಸ್ಟು ನಮಗೆ ಮಾದಿಗರಿಗೆ ಎಷ್ಟು % ಅಂತ ಹೇಳಿ ಮೀಸಲಾತಿ ನಿಗದಿ ಮಾಡಲಿಕ್ಕೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿ ಇರ್ತಕ್ಕಂಥದ್ದು ದತ್ತಾಂಶ, ಅಂದರೆ ನಿಮ್ಮ ಜನಸಂಖ್ಯೆ, ನಿಮ್ಮ ಹಿಂದುಳುವಿಕೆ, ನಿಮ್ಮ ಸಾಕ್ಷರತೆ, ಸರ್ಕಾರದಿಂದ ಪಡೆದಿರಬಹುದಂಥ ಸೌಲಭ್ಯಗಳು, ಇವೆಲ್ಲವೂ ಕೂಡ ಮುಂದೆ ನಿಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಕೇಳಿರ್ತಕ್ಕಂಥ ಪ್ರಶ್ನೆಗಳು. 42 ಪ್ರಶ್ನೆಗಳಿದ್ದಾವೆ. ಅವನ್ನ ತಾಳ್ಮೆಯಿಂದ ನೀವು ಉತ್ತರಿಸಿ. ಆಮೇಲೆ ಶಿಕ್ಷಕರು ಕೂಡ ಒಂದೊಂದು ಸಮೀಕ್ಷೆ ಮಾಡಲಿಕ್ಕೆ ಹೋದಾಗ ಸುಮಾರು 30 ನಿಮಿಷದಿಂದ 40 ನಿಮಿಷದವರೆಗೂ ಆಗುತ್ತೆ. ಅವರು ಪಾಪ ತಾಳ್ಮೆಯಿಂದ ಎಲ್ಲರೂ ಕೂಡ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಸಮಯವನ್ನು ಇತರರು ಕೂಡ ಕೊಟ್ಟಿದ್ದಾರೆ. ನಮಗೆ ಬೇರೆ ಸಮಸ್ಯೆ ಇಲ್ಲ, ಬೆಂಗಳೂರಿನಲ್ಲಿ ಮಾತ್ರ ಒಂದು ಸಮಸ್ಯೆ ಆಗಿದೆ. ಇದು ಮತ್ತೆ ಎಕ್ಸ್ಟೆಂಡ್ ಮಾಡೋದರಲ್ಲಿ ಉಪಯೋಗ ಇಲ್ಲ. ಇಲ್ಲಿಗೆ ನಿಲ್ಲಿಸಿಬಿಡಿ. 22ನೇ ತಾರೀಕು ಕೊನೆ ಮಾಡಬೇಕು. ಏನೋ ಮುಂದೂಡ್ತೀವಿ ಅಂತಂದು ಹೇಳೋ ಸುದ್ದಿ ಇದೆ, ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ. 30ನೇ ತಾರೀಕೊಳಗೆ ರಿಪೋರ್ಟ್ ಕೊಡಿ. ಜುಲೈ 15ನೇ ತಾರೀಕೊಳಗಾಗಿ ಅನುಷ್ಠಾನಕ್ಕೆ ತನ್ನಿ. 8 ದಿನ ಸಾಕು. ಈಗೆಲ್ಲ ಕಂಪ್ಯೂಟರ್ ಇದು ಆಗಿರೋದು. ಅನಾಲಿಸಿಸ್ ಮಾಡಲಿಕ್ಕೆ ಮತ್ತು ಎಲ್ಲಿ ಅಸಮತೋಲನ ಆಗಿದೆ ಅನ್ನೋದನ್ನು, ಎಲ್ಲಿ ಅನ್ಯಾಯಕ್ಕೊಳಗಾಗಿದೆ, ಯಾವ ಸಮುದಾಯ ಸೌಲಭ್ಯನ ಪಡೀಲಿಕ್ಕಾಗಿಲ್ಲ, ಇವೆಲ್ಲವೂ ಕೂಡ ಅದರಲ್ಲಿ ಡಾಟಾದಲ್ಲಿ ಇರುತ್ತೆ. ಬಹುಮುಖ್ಯವಾಗಿ ಈ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಅನ್ನೋದು ಎಲ್ಲ ಇಲಾಖೆ ಬಂತು. ಎಲ್ಲ ಯೂನಿವರ್ಸಿಟಿ, ಸಂಘ ಸಂಸ್ಥೆ, ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಎಲ್ಲ ನಿಗಮ ಮಂಡಳಿಗಳು ಏನದವಲ್ಲ, ಸಹಕಾರಿ ಸಂಘಗಳು, ಯೂನಿವರ್ಸಿಟಿಗಳು, 36 ಇಲಾಖೆ, ಎಲ್ಲ ಇಲಾಖೆಗಳು, ಅಲ್ಲಿ ಯಾವ್ಯಾವ ದರ್ಜೆಯ ನೌಕರರಿದ್ದಾರೆ, ಯಾವ್ಯಾವ ಜಾತಿ ಸೇರಿದವರಿದ್ದಾರೆ, ಅದನ್ನೆಲ್ಲವನ್ನೂ ಕೂಡ ನೀವು ಲೆಕ್ಕ ಹಾಕಬೇಕು. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾದಿಗರು ಇಲ್ಲಿವರೆಗೂ ಈಗ ಪ್ರೆಸೆಂಟ್ ಇರತಕ್ಕಂಥ ನೌಕರರಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೀಸಲಾತಿಯನ್ನು ಪಡೆದಿದ್ದಾರೆ ಅನ್ನೋದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ದೊಡ್ಡ ಮಾನದಂಡವಾಗಿಟ್ಕೊಂಡು ಮಾನ್ಯ ನ್ಯಾಯಾಧೀಶರು ನಮಗೆ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕು. ಈ ಒಳ ಮೀಸಲಾತಿ ಕಾನ್ಸೆಪ್ಟ್ ಹೊಂದಿದ್ದ ನಮ್ಮಿಂದ ನಮಗೆ ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸ್ಕೊಡ್ರಿ ಅಂತಂದೇಳಿ ನಾವು ಕೋರ್ಟ್ವರೆಗೂ ಕೂಡ ಮೆಟ್ಲೆತ್ತಿ ಸುಪ್ರೀಂ ಕೋರ್ಟ್ ಇವತ್ತು ನಮಗೆ ವರಾದ ರೀತಿಯಲ್ಲಿ ಆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ರಿಂದ ಇವತ್ತು ರಾಜ್ಯ ಸರ್ಕಾರಗಳು ಈ ಒಂದು ಒಳ ಮೀಸಲಾತಿ ಕೊಡಲಿಕ್ಕೆ ಮುಂದಾದವು.
ಇಲ್ಲದೆ ಹೋದರೆ ಸಾಧ್ಯವೇ ಇರಲಿಲ್ಲ. ಅದರಿಂದ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು 22ನೇ ತಾರೀಕಿಗೆ ಕೊನೆ ಇದೆ, ಅಲ್ಲಿ ಮುಗಿಸ್ಬೇಕು. 30ನೇ ತಾರೀಕಿಗೆ ನೀವು ವರದಿ ಕೊಡಿ. ಅಟ್ಲಾಗಿ ಒಂದು 8-10 ದಿನ ಸರ್ಕಾರ ಸಮಯ ತೆಗೆದುಕೊಂಡು ಅದನ್ನು ಅನುಷ್ಠಾನ ತರಬೇಕು. ಒಟ್ಟಿನಲ್ಲಿ ಜುಲೈನಲ್ಲಿ ಇದು ಅನುಷ್ಠಾನ ಆಗಬೇಕು, ಮುಂದೂಡಬಾರ್ದು. ಮುಂದೂಡೋದ್ರಿಂದ ಏನು ತೊಂದರೆ ಆಗಿದೆ ಅಂದರೆ ಈಗ 8 ತಿಂಗಳಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಯಾವೂ ಕೂಡ ತುಂಬ್ತಾ ಇಲ್ಲ. ಒಳ ಮೀಸಲಾತಿ ಜಾರಿ ಆದ ನಂತರವೇ ತುಂಬಬೇಕು ಅಂತೇಳಿ ನಮ್ಮ ಆಗ್ರಹ ಇತ್ತು. ಅದಕ್ಕೆ ಸರ್ಕಾರ ಒಪ್ಪಿ ಯಾವ ಹುದ್ದೆಗಳನ್ನು ಕೂಡ ತುಂಬ್ತಾ ಇಲ್ಲ. ಇತರ ಸಮುದಾಯದ ಯುವಕರು